ನಮಸ್ಕಾರ. ನಾನು ಡಾಕ್ಟರ್ ಅಪರ್ಣಾ ಗುಂಡ್ಗೋಳ್, ವರ್ಕಿಂಗ್ ಆಸ್ ಎ ಮೆಡಿಕಲ್ ಆಫೀಸರ್ ಅಟ್ ಹೋಪ್ ಆಯುರ್ವೇದಿಕ್ ಮೆಡಿಸಿನ್, ಬೆಳಗಾವಿ. ಇಂದು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ರಕ್ತದ ಕ್ಯಾನ್ಸರ್ ಮತ್ತು ಹೋಪ್ ಆಯುರ್ವೇದಿಕ್ ಮೆಡಿಸಿನ್ ಬಗ್ಗೆ. ರಕ್ತ ಅಥವಾ ಬ್ಲಡ್ ಎಂದರೇನು? ಇದು ಒಂದು ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಫ್ಲೂಯಿಡ್ ಅಂದ್ರೆ ದ್ರವ ಪದಾರ್ಥ. ಈ ದ್ರವ ಪದಾರ್ಥ ನಮ್ಮ ಸಂಪೂರ್ಣ ಶರೀರವನ್ನ ಪರಿಚಲನೆ ಮಾಡುವುದರ ಮುಖಾಂತರ ಪ್ರತಿಯೊಂದು ಸೆಲ್ಗೂ, ಪ್ರತಿಯೊಂದು ಟಿಶ್ಯೂಗೂ ಹಾಗೂ ಆರ್ಗನ್ಗೂ ಕನೆಕ್ಟ್ ಆಗಿ ಇರುತ್ತದೆ. ಅದಕ್ಕಾಗಿ ಇದನ್ನ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ಕರೆಯಲಾಗುತ್ತದೆ. ರಕ್ತವು ನಮ್ಮ ದೇಹದಲ್ಲಿ ಆಕ್ಸಿಜನ್ ಸಪ್ಲೈ, ನ್ಯೂಟ್ರಿಯೆಂಟ್, ಬ್ಲಡ್ ಫ್ಯಾಕ್ಟರ್, ಹೀಟ್ ಪ್ರೊಟೆಕ್ಟಿವ್ ಸಬ್ಸ್ಟೆನ್ಸ್ ಆಗಿ ಕಾರ್ಯವನ್ನ ಮಾಡುತ್ತದೆ. ಮಾನವನ ಶರೀರದಲ್ಲಿ ಸುಮಾರು 4 ರಿಂದ 5 ಲೀಟರ್ನಷ್ಟು ರಕ್ತವಿರುತ್ತದೆ. ಇದರಲ್ಲಿ WBC, RBC, ಪ್ಲಾಸ್ಮಾ ಮತ್ತು ಪ್ಲೇಟ್ಲೆಟ್ಸ್ ಈ 4 ಘಟಕಗಳು ಮುಖ್ಯವಾಗಿ ಇರುತ್ತವೆ. ಸುಮಾರು 55% ಪ್ಲಾಸ್ಮಾ ಇರುತ್ತದೆ, 45% RBC ಮತ್ತು 1 ರಿಂದ 2% ಪ್ಲೇಟ್ಲೆಟ್ಸ್ ಮತ್ತು WBCಗಳು ಇದರಲ್ಲಿ ಇರುತ್ತವೆ. ಪ್ಲಾಸ್ಮಾ ನೀರು, ಉಪ್ಪು, ಮಿನರಲ್ಸ್, ಆಂಟಿಬಾಡೀಸ್, ಹಾರ್ಮೋನ್ಸ್ಗಳಿಂದ ಕೂಡಿರುತ್ತದೆ. RBC ಅಂದ್ರೆ ರೆಡ್ ಬ್ಲಡ್ ಸೆಲ್. ಇದು ಹಿಮೋಗ್ಲೋಬಿನ್ ಅನ್ನ ಹೊಂದಿರುತ್ತದೆ. ಈ ಕಣಗಳು ಆಕ್ಸಿಜನ್ ಅನ್ನ ಲಂಗ್ಸ್ ನಿಂದ ಟಿಶ್ಯೂಗಳಲ್ಲಿ ಇರುವ ಕಾರ್ಬನ್ ಡೈಆಕ್ಸೈಡ್ ಅನ್ನ ಮತ್ತೆ ಲಂಗ್ಸ್ ಗಳಿಗೆ ಕೊಂಡೊಯ್ಯುವ ಒಂದು ಕಾರ್ಯವನ್ನ ನಿರ್ವಹಿಸುತ್ತವೆ. WBC ಇದು ವೈಟ್ ಬ್ಲಡ್ ಸೆಲ್. ಇದನ್ನ ಲ್ಯೂಕೋಸೈಟ್ ಅಂತಾನೂ ಕರೆಯಲಾಗುತ್ತದೆ. ಇದು ನಮ್ಮ ಇಮ್ಯೂನ್ ಸಿಸ್ಟಮ್ನ ಒಂದು ಭಾಗವಾಗಿದೆ. ಇದು ನಮ್ಮ ದೇಹದಲ್ಲಿ ಇನ್ಫೆಕ್ಷನ್ ಆಗುವುದನ್ನ ತಡೆಗಟ್ಟುತ್ತದೆ. ಪ್ಲೇಟ್ಲೆಟ್ಗಳು ಇವು ರಕ್ತನಾಳಗಳು ಎಲ್ಲಿ ಡ್ಯಾಮೇಜ್ ಆಗಿರುತ್ತವೋ ಆ ರಕ್ತನಾಳಗಳನ್ನ ಸರಿಪಡಿಸುವ ಒಂದು ಕೆಲಸವನ್ನ ಮಾಡುತ್ತವೆ ಮತ್ತು ರಕ್ತಸ್ರಾವವನ್ನ ತಡೆಗಟ್ಟುತ್ತವೆ. ಇನ್ನು ಬ್ಲಡ್ ಉತ್ಪತ್ತಿಯಾಗುವುದು ನಮ್ಮ ಉದ್ದನೆಯ ಮೂಳೆಗಳಲ್ಲಿ, ಅಂದ್ರೆ ನಮ್ಮ ಲಾಂಗ್ ಬೋನ್ಸ್ ನಲ್ಲಿ ಬೋನ್ ಮ್ಯಾರೋ ಇರುತ್ತದೆ. ಆ ಬೋನ್ ಮ್ಯಾರೋನಲ್ಲಿ ಸ್ಟೆಮ್ ಸೆಲ್ಸ್ಗಳು ಇರುತ್ತವೆ. ಈ ಸ್ಟೆಮ್ ಸೆಲ್ಸ್ಗಳ ಮುಖಾಂತರ ಎಲ್ಲ ರಕ್ತ ಕಣಗಳ ಉತ್ಪತ್ತಿ ಆಗುತ್ತದೆ. ಬ್ಲಡ್ ಕ್ಯಾನ್ಸರ್ ಅನ್ನ ಹೆಮಟಾಲಜಿಕಲ್ ಕ್ಯಾನ್ಸರ್ ಅಂತಾನೂ ಕರೆಯಲಾಗುತ್ತದೆ. ರಕ್ತ ಕಣಗಳಲ್ಲಿ DNA ಮ್ಯುಟೇಷನ್ ಅಥವಾ DNA ಚೇಂಜಸ್ ಆದಾಗ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ರಕ್ತ ಕ್ಯಾನ್ಸರ್ನಲ್ಲಿ ಅನೇಕ ಪ್ರಕಾರಗಳಿವೆ. ಅದರಲ್ಲಿ ಮುಖ್ಯವಾಗಿ ಲ್ಯುಕೇಮಿಯಾ, ಲಿಂಫೋಮಾ ಮತ್ತು ಮಲ್ಟಿಪಲ್ ಮೈಲೋಮಾ ಇವೆ. ಲ್ಯುಕೇಮಿಯಾ ಇದು ಬಿಳಿ ರಕ್ತ ಕಣಗಳ ಕ್ಯಾನ್ಸರ್ ಆಗಿದೆ. ಬಿಳಿ ರಕ್ತ ಕಣಗಳ ಹೆಚ್ಚಳದಿಂದಾಗಿ ಬರುವ ಕ್ಯಾನ್ಸರ್ ಇದು. ಸುಮಾರು 4500 ರಿಂದ 11,000 ಮೈಕ್ರೋಮಿಲಿಲೀಟರ್ನಷ್ಟು ಇರಬೇಕಾದ ರಕ್ತ ಕಣಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಹೆಚ್ಚುತ್ತಾ ಹೋಗುತ್ತವೆ. ಲಿಂಫೋಮಾ ಇದು ನಮ್ಮ ಲಿಂಫ್ಯಾಟಿಕ್ ಸಿಸ್ಟಮ್ ಮೇಲೆ ಅಫೆಕ್ಟ್ ಆಗಿರುತ್ತದೆ. ಇದರಲ್ಲಿ ಮತ್ತೆ 2 ಪ್ರಕಾರಗಳಿವೆ, ಹಾಟ್ಕಿನ್ಸ್ ಲಿಂಫೋಮಾ ಮತ್ತು ನಾನ್ ಹಾಟ್ಕಿನ್ಸ್ ಲಿಂಫೋಮಾ ಅಂತ ಹೇಳಿ. ಮಲ್ಟಿಪಲ್ ಮೈಲೋಮಾ ಇದು ಸುಮಾರು 40 ವರ್ಷ ಮೇಲ್ಪಟ್ಟ ಜನರಲ್ಲಿ ಕಂಡುಬರುವ ಒಂದು ಕ್ಯಾನ್ಸರ್ ಆಗಿದೆ. ಇದರಲ್ಲಿ ಪ್ಲಾಸ್ಮಾ ಸೆಲ್ಗಳು ಅಫೆಕ್ಟ್ ಆಗಿರುತ್ತವೆ. ಇದು ಕೂಡ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ಅಫೆಕ್ಟ್ ಮಾಡುತ್ತದೆ. ಇನ್ನು ಬ್ಲಡ್ ಕ್ಯಾನ್ಸರ್ನ ರೋಗ ಲಕ್ಷಣಗಳನ್ನ ನೋಡಿದಾಗ ರೋಗಕ್ಕೆ ಒಳಗಾದ ವ್ಯಕ್ತಿಗಳಲ್ಲಿ ಪದೇ ಪದೇ ಜ್ವರ ಕಂಡು ಬರುವುದು, ಕೆಮ್ಮು ಇರುವುದು, ಮೈಕೈ ನೋವು ಕಂಡು ಬರುವುದು, ಸತತವಾಗಿ ಆಯಾಸವಾಗುವುದು, ಸುಸ್ತಾಗುವುದು, ಹಸಿವು ಆಗದೇ ಇರುವುದು, ತೂಕದಲ್ಲಿ ಇಳಿಕೆ ಆಗುವುದು ಮತ್ತು ನಮ್ಮ ನೆಕ್ ರೀಸನ್ ನಲ್ಲಿರುವ ಲಿಂಫ್ ನೋಡ್ಸ್, ಅಂಡರ್ ಆರ್ಮ್ ನಲ್ಲಿ ಇರುವ ಲಿಂಫ್ ನೋಡ್ಸ್ ಮತ್ತು ಗ್ರೈನ್ ರೀಸನ್ ಅಂತ ತೊಡೆ ಭಾಗದಲ್ಲಿ ಇರುವ ಲಿಂಫ್ ನೋಡ್ಸ್ ಗಳ ಊತ ಕಂಡು ಬರುವುದು ಮತ್ತು ಅಲ್ಲಿ ನೋವು ಕಂಡು ಬರುವುದು, ಇವು ಬ್ಲಡ್ ಕ್ಯಾನ್ಸರ್ನ ರೋಗ ಲಕ್ಷಣಗಳಾಗಿವೆ. ಈ ಎಲ್ಲ ಲಕ್ಷಣಗಳು ಕಂಡು ಬಂದಲ್ಲಿ ಮೊದಲನೇದಾಗಿ ನೀವು ಹೆಮಟಾಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡಿ ಅಥವಾ ಆಂಕಾಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡಿ ಬ್ಲಡ್ ಚೆಕ್ಅಪ್ ಮಾಡಿಸಿಕೊಂಡು ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳಬೇಕಾಗುತ್ತದೆ. ಇದರಿಂದ ಯಾವ ಕ್ಯಾನ್ಸರ್ ಆಗಿದೆ ಅನ್ನುವುದು ಕಂಡು ಬರುತ್ತದೆ. ನಮ್ಮ ಹೋಪ್ ಆಯುರ್ವೇದಿಕ್ ಮೆಡಿಸಿನ್ ಬ್ಲಡ್ ಕ್ಯಾನ್ಸರ್ ಮೇಲೆ ತುಂಬಾ ಪ್ರಭಾವಕಾರಿಯಾಗಿದೆ. ಬ್ಲಡ್ ಕ್ಯಾನ್ಸರ್ ಅಲ್ಲದೇನೆ ಎಲ್ಲ ಪ್ರಕಾರದ ಕ್ಯಾನ್ಸರ್ ಮೇಲೆಯೂ ತುಂಬಾ ಇದು ಪ್ರಭಾವಕಾರಿಯಾದ ಒಂದು ಮೆಡಿಸಿನ್ ಆಗಿದೆ. ಇದು ಸಂಪೂರ್ಣ ಆಯುರ್ವೇದಿಕ್ ಆಗಿರೋ ಮೆಡಿಸಿನ್ ಆಗಿದೆ. ಇದರಲ್ಲಿ ಯಾವುದೇ ತರಹದ ಧಾತು ಭಸ್ಮವಾಗಲಿ ಅಥವಾ ಸ್ಟೆರಾಯ್ಡ್ಸ್ ಆಗಲಿ ಉಪಯೋಗಿಸಿಲ್ಲ. ಇದನ್ನ
ತೆಗೆದುಕೊಳ್ಳಬೇಕಾದರೆ ಯಾವುದೇ ತರಹದ ಪಥ್ಯ ಪಾಲನೆ ಮಾಡಬೇಕಾದ ಅವಶ್ಯಕತೆ ಕೂಡ ಇಲ್ಲ. ಇದರಿಂದ ಯಾವುದೇ ತರಹದ ಸೈಡ್ ಎಫೆಕ್ಟ್ ಕೂಡ ಆಗುವುದಿಲ್ಲ. ನಮ್ಮ ಔಷಧಿಗೆ ಭಾರತ ಸರ್ಕಾರದಿಂದ ಪೇಟೆನ್ಸಿ ಕೂಡ ದೊರಕಿದೆ. ಅಲ್ಲದೆ FDA ಅಪ್ರೂವಲ್ GMP ಸರ್ಟಿಫಿಕೇಟ್ ಕೂಡ ನಮ್ಮ ಔಷಧಿಗೆ ದೊರಕಿದೆ. ನಮ್ಮ ಔಷಧಿ ರಿಸರ್ಚ್ ಬೇಸ್ಡ್ ಇದೆ. ನಮ್ಮ ಔಷಧಿಯ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗೂಗಲ್ ನಲ್ಲಿ ಸರ್ಚ್ ಮಾಡಿ ನೋಡಬಹುದು. ಇನ್ಸ್ಟಾಗ್ರಾಮ್ ನಲ್ಲಿ ಮತ್ತು ಫೇಸ್ಬುಕ್ ಪೇಜ್ ನಲ್ಲಿಯೂ ಕೂಡ ಮಾಹಿತಿ ಲಭ್ಯವಿದೆ. ನಮ್ಮ ಕ್ಲಿನಿಕ್ ಬೆಳಗಾವಿಯ ಸದಾಶಿವನಗರದಲ್ಲಿ ಇದೆ. ಮತ್ತೆ ನೀವು ಫೋನ್ ಮುಖಾಂತರನೂ ನಮ್ಮನ್ನ ಸಂಪರ್ಕಿಸಿ ತಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಎಲ್ಲ ತರಹದ ಮಾಹಿತಿಯು ನಿಮಗೆ ದೊರಕುತ್ತದೆ. ನಮ್ಮ ಔಷಧಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಹಾಕಿದ್ದೇವೆ. ಆ ಲಿಂಕ್ ನೀವು ನೋಡುವುದರ ಮುಖಾಂತರ ನಮ್ಮ ಔಷಧಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದಾಗಿದೆ. ನಮಸ್ಕಾರ.